ಇಲ್ಲ, ಇವತ್ತೇನು ಪ್ರಧಾನಮಂತ್ರಿ ಮೋದಿಯವರು ಏನು ಈ ಷರತ್ತುಗಳನ್ನು ಹಾಕ್ಯಾರ, ಇದು ಭಾರತದ ಹಿತದೃಷ್ಟಿಯಿಂದ ಮತ್ತು ಶಾಶ್ವತವಾಗಿ ಪಾಕಿಸ್ತಾನದ ಭಯೋತ್ಪಾದನೆ ತಡೆಯುವ ದೃಷ್ಟಿಯಿಂದ ಇವರು ಏನು ನಿರ್ಣಯ ತೊಗೊಂಡಾರೋ ಇದನ್ನು ನಾನು ಸ್ವಾಗತ ಮಾಡ್ತೇನೆ. ಯಾಕಂದ್ರೆ ಪ್ರಧಾನಮಂತ್ರಿಗಳು ಇವತ್ತು ತೆಗೆದುಕೊಂಡಂಥ ನಿರ್ಣಯ ಏನು ಯುದ್ಧ ವಿರಾಮ ಅನ್ನುವಂಥದ್ದು ಏನು ಘೋಷಣೆ ಆದಾಗ ಭಾಳಷ್ಟು ದೇಶಭಕ್ತರಿಗೆ ನೋವಾಗಿತ್ತು. ಯಾವ ಕಾಲಕ್ಕೂ ನೆಹರು ಮಾಡಿದ, ಗಾಂಧಿ ಮಾಡಿದ ತಪ್ಪನ್ನು ನರೇಂದ್ರ ಮೋದಿಯವರು ಮಾಡಬಾರ್ದು ಅನ್ನೋದೇ ಈ ದೇಶದ ಜನರ ಭಾವನೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹ ಪಕ್ಕದ ರಾಷ್ಟ್ರಗಳ ಜೊತೆಗೆ ಒಳ್ಳೆಯ ಸಂಬಂಧ ಇರಬೇಕಂತೇಳಿ ಬಯಸಿದ್ರು. ಆದರೆ ಚೀನಾ ಮತ್ತು ಪಾಕಿಸ್ತಾನ ವಿಶ್ವಾಸಕ್ಕೆ ಅರ್ಹರಿಲ್ಲ. ಅದಕ್ಕೇ ನಮ್ಮ ಪ್ರಧಾನಮಂತ್ರಿಗಳು ಯಾವುದೇ ಪರಿಸ್ಥಿತಿಯಲ್ಲಿ ಈಗೇನು ಷರತ್ತು ಹಾಕ್ಯಾರ, ಸಿಂಧೂ ನದಿಯನ್ನು ಭಾರತದಲ್ಲಿ ನಮ್ಮ ರೈತರಿಗಾಗಿ ನೀರಾವರಿ ಯೋಜನೆಗಳಿಗೆ, ವಿದ್ಯುತ್ ಉತ್ಪಾದನೆಗೆ ಬಳಸುವಂಥದ್ದು ಮತ್ತು ಪಾಕಿಸ್ತಾನ ತಾನೇ ಆಗಿ ಸಿಮ್ಲಾ ಒಪ್ಪಂದವನ್ನು ಅದನ್ನು ತಾನಾಗಿಯೇ ಆ ಒಪ್ಪಂದವನ್ನು ತಾನೇ ರದ್ದು ಮಾಡಿಕೊಂಡಿದೆ. ಸಿಮ್ಲಾ ಒಪ್ಪಂದದ ಪ್ರಕಾರ ಭಾಳ ದೊಡ್ಡ ಅನ್ಯಾಯ ಭಾರತಕ್ಕಾಗಿತ್ತು. ಯಾಕಂದ್ರೆ ಲಾಹೋರದವರೆಗೆ ನಮ್ಮ ಸೈನ್ಯ ಪಾಕಿಸ್ತಾನದ ಪ್ರದೇಶವನ್ನು ದಾಟಿ ಹೋಗಿತ್ತು. ಆವಾಗಲೇ ಶ್ರೀಮತಿ ಇಂದಿರಾ ಗಾಂಧಿಯವರು ಗಟ್ಟಿ ನಿರ್ಣಯ ತೊಗೊಂಡಿದ್ದರೆ ಲಾಹೋರ್ ಇವತ್ತು ಭಾರತದ ಒಂದು ಜಿಲ್ಲಾ ಕೇಂದ್ರ ಆಗಿರ್ತಿತ್ತು. ಇದನ್ನು ತಪ್ಪು ಶ್ರೀಮತಿ ಇಂದಿರಾ ಗಾಂಧಿಯವರು ಮಾಡಿದ್ದರ ಫಲ ಏನು ಜುಲ್ಫಿಕರ್ ಅಲಿ ಭುಟ್ಟೋ ಜೊತೆಗೆ ಏನು ಯಾವ ಇದನ್ನು ಸಂಬಂಧಿತ ಗೊತ್ತಿಲ್ಲ, ಈ ಒಂದು ಒಪ್ಪಂದವನ್ನು ನಾವು ಗೆದ್ದ ಮ್ಯಾಗೂ ಸಹ ಸಿಮ್ಲಾ ಒಪ್ಪಂದದಲ್ಲಿ ಬಿಟ್ಟು ಕೊಡುವಂಥ ಕೆಟ್ಟ ಪರಿಸ್ಥಿತಿ ಇವತ್ತು ಶ್ರೀಮತಿ ಇಂದಿರಾ ಗಾಂಧಿಯವ್ರಿಗೆ ಏನು ಬಂತು ಅನ್ನುವಂಥದ್ದು ಈ ದೇಶದ ಜನ ಚಿಂತನೆ ಮಾಡುವಂಥದ್ದು. ಇವತ್ತು ಹೇಳ್ತಾರೆ, ಕಾಂಗ್ರೆಸ್ನವರು ಟ್ವೀಟ್ ಮಾಡ್ತಾರೆ, ಯುದ್ಧ ಪ್ರಾರಂಭ ಆದ್ಕೊಳ್ಳೇ ಗಾಂಧಿ ಶಾಂತಿಯ ಮಂತ್ರ ಹೇಳ್ತಾರೆ. ಮೊನ್ನೆ ಏನು ಉಭಯ ರಾಷ್ಟ್ರಗಳು ಯುದ್ಧ ಕದನ ವಿರಾಮ ಇದನ್ನು ಘೋಷಣೆ ಮಾಡಿಕೊಳ್ಳೇ ಇಂದಿರಾ ಗಾಂಧಿ ನೆನಪು ಮಾಡ್ತಾರೆ. ಅಂದ್ರೆ ಅರ್ಥ ಏನು? ಇಂದಿರಾ ಗಾಂಧಿ ಮಾಡಿದ್ದು ಭಾಳ ದೊಡ್ಡ ತಪ್ಪಿದೆಯಲ್ಲ, ಅವರವರಿಗೆ ಗೆದ್ದಂಥದ್ದು ಬಿಟ್ಟು ಕೊಟ್ಟಿದ್ದೇ ದೊಡ್ಡ ತಪ್ಪು. ಯಾಕಂದ್ರೆ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಪಾಕಿಸ್ತಾನಿ ಸೈನಿಕರು ಸರೆಂಡರ್ ಆಗಿ ಭಾರತೀಯ ಸೈನ್ಯದ ದಂಡಾಧಿಕಾರಿ ಕಾಲು ಮುಗಿದು ಸಹಿ ಮಾಡಿ ಹೋಗಿದ್ರು. ಅಂಥದ್ದು ನಾವು ಬಿಟ್ಟು ಕೊಟ್ಟಿವಿ. ಈಗಲಾದರೂ ಪ್ರಧಾನಮಂತ್ರಿಗಳು ಈ ಗಟ್ಟಿ ನಿರ್ಣಯ ತೊಗೊಂಡಿದ್ದರಿಂದ ಪ್ರಧಾನಮಂತ್ರಿಗಳ ಬಗ್ಗೆ ವಿಶ್ವಾಸಾರ್ಹತೆ ನಮ್ಮ ದೇಶದಲ್ಲಿ ಹೆಚ್ಚಾಗಿದೆ. ಅಂಜಬಾರ್ದಿನ ಮೇಲೆ ಏನಾಗ್ತದೆ, ಅಣುಬಾಂಬ್ ನಮ್ಮಲ್ಲಿಲ್ಲ. ನಾವೇನು ದೀಪಾವಳಿ ಪಟಾಕ್ಷಿಗೆ ಇಟ್ಟಿವಿ ಅವತ್ತನ್ನ. ನಾವು ಒಂದೇ ಅಣುಬಾಂಬ್ ಹಾಕಿದ್ರೆ ಇಡೀ ಪಾಕಿಸ್ತಾನ ಕಲಾಸ ಆಗ್ತದೆ. ನೇನೆ ನಮ್ಮ ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳು ಹೇಳ್ಯಾರಲ್ಲ, ಬ್ರಹ್ಮೋಸ್ಮ ಎಷ್ಟು ಶಕ್ತಿಶಾಲಿ ಇದೆ ಅಂದರೆ ಒಂದು ಅಸ್ತ್ರ ಉಪಯೋಗ ಮಾಡಿಬಿಟ್ರೆ ಪಾಕಿಸ್ತಾನ ಪೂರ್ಣಿ ಇವತ್ತು ಶಾಪ್ ಆಗಿ ಹೋಗ್ತದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಭಾಳ ಕರಾರುವಕ್ಕಾಗಿ ನಮ್ಮ ಭಾರತೀಯ ಸೈನ್ಯ ಸುದರ್ಶನ್ 400 ಉಪಯೋಗ ಮಾಡಿ ಭಯೋತ್ಪಾದಕರ ತಾಣ ಅಕ್ಯುರೇಟಾಗಿ ಹಿಡಿದು ಇವತ್ತು ಹೊಡೆದಾರೆ. ಒಂದೇ ಸಿವಿಲ್ ಏನು ಜನ ಏನಿದಾರಲ್ಲ ನಾಗರಿಕರ ಮೇಲೆ ಈ ಒಂದು ಅಸ್ತ್ರ ಉಪಯೋಗ ಆಗಿಲ್ಲ. ಇದರ ಅರ್ಥ ಭಾರತ, ಅಮೇರಿಕಾ, ರಷ್ಯಾ ಅಷ್ಟೇ ಭಾಳ ಬಲಾಢ್ಯ ಅದಾವ ಜಗತ್ತಿನಾಗ ಅನ್ನೋಂಥದ್ದನ್ನು ಸುಳ್ಳು ಮಾಡ್ಯಾವು. ಇವತ್ತು ಭಾರತದ ಸೈನ್ಯದ ಶಕ್ತಿ, ನಮ್ಮಲ್ಲಿರುವಂಥ ಉಪಕರಣಗಳು ಕರಾರುವಾಕ್ಕಾಗಿರೋದ್ರಿಂದ ಪಾಕಿಸ್ತಾನ ಇವತ್ತು ತುಂಬ ಭಯದಿಂದ ಅಮೇರಿಕಾದವ್ರ ಕಾಲು ಹಿಡಿದು, ವಿಶ್ವಸಂಸ್ಥೆ ಕಾಲು ಹಿಡಿದು ಮಾಡ್ಲಾಕತ್ತಾರೆ. ಇಲ್ಲಕಂದ್ರೆ ಇವ್ರು ಎಂದೂ ವಿಶ್ವಾಸಕಾರರಲ್ಲ. ಅದಕ್ಕೆ ನಾವು ಹೇಳ್ತಾ ಇದ್ದೀನಿ, ಪ್ರಧಾನಮಂತ್ರಿಗಳು ಇದೇ ಗಟ್ಟಿ ಇರಬೇಕು. ಇದನ್ನು ಗಟ್ಟಿದ್ದರೆ ಮಾತ್ರ ಪ್ರಧಾನಮಂತ್ರಿಗಳ ಮೇಲೆ ವಿಶ್ವಾಸ ಉಳಿತದೆ. ಎಲ್ಲರೂ ಒಂದು ಹೆಜ್ಜೆ ಹಿಂದೆ ಸರಿದ್ರೆ ಮಾತ್ರ ಭಾರತದ ನಾವು ಹಿಂದೂಗಳೇ BJPಗೆ ನರೇಂದ್ರ ಮೋದಿಗೆ ಎದಕ್ಕೆ ಓಟ್ ಹಾಕ್ತೀವಿ? ನಮ್ಮ ರಕ್ಷಣೆ ಆಗಲೇ ಓಟ್ ಹಾಕ್ತೀವಿ. ನೀವು ಹಿಂದೆ ಸರಿದ್ರೆ ಮತ್ತು ನಿಮ್ಮನ್ನ ಹೆಂಗೆ ನಾವು ಜನ ಹೆಂಗೆ ಒಪ್ತಾರೆ? ಅದಕ್ಕೆ ನಾವು ನರೇಂದ್ರ ಮೋದಿಯವ್ರ ಬಗ್ಗೆ ವಿಶ್ವಾಸ ಇದೆ. ಅವ್ರು ಯಾವ ಕಾಲಕ್ಕೂ ಕಾಂಪ್ರಮೈಸ್, ಯಾಕಂದ್ರೆ 500 ವರ್ಷದ ಅಯೋಧ್ಯೆ ಸಮಸ್ಯೆ ಬಗೆಹರಿಸ್ಯಾರ. ಇದೆಲ್ಲ ಕೂಡಿ 75 ವರ್ಷದ ರೀ. ಇವ್ರು ಮನಸ್ಸು ಮಾಡಿದ್ರೆ ಮೋದಿಯವರು ಇದನ್ನು ಮುಗಿಸ್ತಾರೆ. ನನಗೆ ವಿಶ್ವಾಸ ಇದೆ. ಮೋದಿಯವ್ರ ಮೇಲೆ ಈ ದೇಶದ ಜನ ವಿಶ್ವಾಸ ಇಟ್ಟಾರೆ. ಇನ್ನೊಮ್ಮೆ ವಿಶ್ವಾಸ ಪಡಿಬೇಕಾಗಿದ್ರು ಲೋಕಸಭೆ ವಿಸರ್ಜನೆ ಮಾಡಿರಿ, ಹೋಗ್ರಿ. ಈಗ 500 ಸೀಟು ಮೋದಿ ಕೊಡ್ಲಿಕ್ಕೆ ಜನ ರೆಡಿಯಾಗಿ ಕೊಡ್ತಾರೆ. ಇಂಥ ಈ ಮಿಲಿಜುಲಿ ಸರ್ಕಾರ ಬೇಡ. ನೀವು ಮನಸ್ಸಿನಾಗಿತ್ತಂದ್ರೆ ವಿಸರ್ಜನೆ ಮಾಡಿರಿ. ದೇಶದ ಜನ 500 ಕೊಡ್ತಾರೆ. ಅವಾಗ ಏನು ಕಾಮನ್ ಸಿವಿಲ್ ಕೋಡ್ ತೊಗೊಂಡ್ಬೋದು. ಒಂದು ದೇಶದಲ್ಲಿ ಒಂದೇ ಕಾನೂನು, ಮುಸ್ಲಿಮರಿಗೆ ಬೇರೆ, ಹಿಂದೂಗಳು ಬೇರೆ. ಇದನ್ನೆಲ್ಲ ತೆಗೆದು ಹಾಕಬೇಕಾದ್ರೆ 400 ಸೀಟ್ ಬೇಕು. ಈ ಸಲ
ಮೋದಿಯವ್ರಿಗೆ ಏನಾರೇ ತೊಂದರೆ ಆದ್ರೆ ವಿಸರ್ಜನೆ ಮಾಡಿ ದೇಶದ ಮುಂದೆ ಹೋಗ್ಬಿಟ್ರಿ, ದೇಶದ ಜನ ಒಂದು ಪಾಕಿಸ್ತಾನ ನಾಶ ಆಗೋದು ನೋಡ್ಬೇಕಾಯ್ತು ಕಣ್ಣಿಲಿ. ನಮ್ಮ ಹಿಂದೂಗಳನ್ನು ಅಮಾಯಕ ಹಿಂದೂಗಳು ಪ್ರವಾಸಕ್ಕೆ ಹೋಗೋರು ಪಾಪ, ಅವ್ರು ಕುಂಕುಮ ಅಳಗಿಸಿದ್ರಲ್ಲ, ಅದಕ್ಕೇ ಆಪರೇಷನ್ ಸಿಂಧೂರ್ ಅಂತೇಳಿ ಹೆಸರು. ಸಿಂಧೂರ್ ಅನ್ನೋಂಥದ್ದು ರಕ್ಷಣೆ ಆಗ್ಬೇಕಾದ್ರೆ ಪಾಕಿಸ್ತಾನ ಸರ್ವನಾಶ ಆಗಬೇಕು. ಈ ರಾಜತಾಂತ್ರಿಕ ಸಮಸ್ಯೆಗಳಾಗ್ತವೆ, ಅದೇ ಕಾರಣಕ್ಕಾಗಿ ನೋಡಿರಿ, ರಾಜತಾಂತ್ರಿಕ ಇಸ್ರೇಲ್ಗೆ ರಾಜತಾಂತ್ರಿಕ ಇಲ್ಲನ, ಇಸ್ರೇಲ್ಗೆ ಅಮೇರಿಕ ಅಂಜಿಕೆ ಇಲ್ಲನ. ಅಮೇರಿಕನ ಅಂಜಿಸ್ತಾರೆ ಇಸ್ರೇಲ್ದವ್ರು, ನಾವ್ಯಾಕೆ ಇಸ್ರೇಲ್ ಆಗಬಾರ್ದು ಇದಿಷ್ನವ್ರು? ಅಲ್ಲಿ ದೇಶಭಕ್ತರು ಒಳಗರು ಹ್ಞೂ, ಅಲ್ಲೆಲ್ಲರೂ ದೇಶದ ಪರವಾಗಿನೇ ಇರ್ತಾರೆ. ಅಲ್ಲಿ ತಾಯ್ಗಂಡ್ರ ಸಂಖ್ಯೆ ಕಡಿಮೆ ಐತಿ, ಇಲ್ಲಿ ತಾಯ್ಗಂಡ್ರ ಸಂಖ್ಯೆ ಹೆಚ್ಚೈತಿ. ಈ ದೇಶದ ಅನ್ನ ತಿಂತಾರ, ಅವ್ರಕ್ಕಿಂತ ನಾಲ್ಕರಂತ ನಮ್ಮ ಹಿಂದೂಗಳು ಕೆಲವೊಂದು ಮಂದಿ ಅದಾರ. ಹಾಂ, ಇವ್ರು ಮೊದಲು ಮೆಟ್ಲೆ ಹೊಡಿಬೇಕು ಯಾರನ್ನ, ಈ ಕಾಂಗ್ರೆಸ್ನಾಗಿರೋ ಹಿಂದೂಗಳು. ಮೊನ್ನೆ ಒಬ್ಬ ಕಾಂಗ್ರೆಸ್ ವಕ್ತಾರ ಹೇಳ್ತಾನೆ, ಸಿಂಧೂರ್ ಅಂತೇಳಿ ಇಟ್ಟಿದ್ದು ತಪ್ಪಿದ್ದು ಒಂದು ಹಿಂದೂ ಧರ್ಮದ ಸಂಕೇತ. ನಮ್ಮ ದೇಶನೇ ಹಿಂದೂ ಧರ್ಮದ ಬಹುಸಂಖ್ಯೆ ಉಳ್ಳಂಥ ಜಗತ್ತಿನ ನಮ್ದು ಇರೋದು ಒಂದೇ. ನಾವು ಹಿಂದೂಗಳ ಪರವಾಗಿಯೇ ಇರಬೇಕು. ಮುಸ್ಲಿಮರಿಗೆ ಗಾಂಧಿ ಕೊಟ್ಬಿಟ್ಟ, ನಾವು ಪಾಲನೆ ಮಾಡ್ಯಾನ, ನೀವು ಮುಸಲ್ರೆಲ್ಲ ಹೋಗ್ರಪ್ಪ ಎಲ್ಲಿಗೆ, ಪಾಕಿಸ್ತಾನ. ಗಾಂಧಿ ಮಾಡಿ ತಪ್ಪಲ್ರಿ, ಗಾಂಧಿ ಹುಟ್ಟಿಸಿದ ಕೂಸನೇ ಪಾಕಿಸ್ತಾನ. ನಮ್ಮ ದೇಶದ ರಾಷ್ಟ್ರಪಿತ ಅಲ್ಲವ ಗಾಂಧಿ. ಗಾಂಧಿ ಯಾವ ರಾಷ್ಟ್ರದ ಪಿತ? ಪಾಕಿಸ್ತಾನದು. ಅಲ್ಲಿ ಒಂದರ ಮೂರ್ತಿ ಅದಾನ ಗಾಂಧಿವು. ಇಲ್ಲೆಲ್ಲ ನಾವು ನೋಡಿ ಓಣಿಗೊಂದು ಕೂಡಿಸ್ತೀವಿ ನಾವು ಗಾಂಧಿದು. ಯಾವ ದೇಶ ಹೊಡೆದಂದು ಕೂಡಿಸ್ತೀವಿ. ಹಾಂ, ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನ ಬ್ರಿಟಿಷರು ಕೊಟ್ಟವ್ರು ಯಾರು? ಇದೇ ನೆಹರು ಅಲ್ಲ. ಸರ್ದಾರ್ ವಲ್ಲಭಭಾಯ್ ಪಟೇಲ್ರು ಏನು ಹೇಳಿದರು? ಪಾಕಿಸ್ತಾನ ಹೊಡ್ಕೊಳ್ಳೋಕೆ ವಲ್ಲಭಭಾಯ್ ಪಟೇಲ್ರು ಅಂಬೇಡ್ಕರ್ ವಿರೋಧ ಇದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀತಾರೆ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅಂತೇಳಿ 1942 ಒಂದು ಪುಸ್ತಕ ಬರ್ತಾರೆ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ, ಭಾರತವನ್ನು 2 ರಾಷ್ಟ್ರಗಳಾಗಿ ಮಾಡುವಂಥದ್ದಕ್ಕೆ ನಂದು ವಿರೋಧ ಇದೆ. ಒಂದು ವೇಳೆ ನೀವು ಒಂದು ವೇಳೆ ಗಾಂಧಿ ಬಗ್ಗೆ ಭಾಳ ವಿರೋಧ ಇರ್ತೈತೆ ಅಂಬೇಡ್ಕರ್ ಅವ್ರದ್ದು. ಗಾಂಧಿಯವ್ರ ಬಗ್ಗೆ ಹೇಳ್ಯಾರ ಅಂಬೇಡ್ಕರ್, ಇವರು ರಾಷ್ಟ್ರಪಿತ ಅನ್ಬೇಡ್ರಿ, ಮಹಾತ್ಮ ಅನ್ಬೇಡ್ರಿ. ಮಹಾತ್ಮ ಮತ್ತು ರಾಷ್ಟ್ರಪಿತ ಅನ್ನುವಂಥ ಶಬ್ದಗಳಿಗೆ ಗಾಂಧಿ ಯೋಗ್ಯ ಇಲ್ಲ. ಇದು ಯಾರು ಹೇಳ್ಯಾರ? ಬಾಬಾ ಸಾಹೇಬ್ ಅಂಬೇಡ್ಕರ್. ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಯಾರ, ನೀವು ಹೊಡಿಲಕತ್ತಿದ್ದ ದೇಶ ಎದಕ್ಕಂದ್ರೆ ನೆಹರೂನ ಪ್ರಧಾನಮಂತ್ರಿ ಮಾಡ್ಲಕ್ಕ. ಮೊಹಮ್ಮದ್ ಅಲಿ ಜಿನ್ನಾ ಏನತ್ತಾನ, ನನಗೆ ಪ್ರಧಾನಮಂತ್ರಿ ಮಾಡತ್ತಾನ. ಅವು ನೆಹರೂಗೆ ಅವ್ರಿಗೆ ಜಗಳ ಆಗ್ತದೆ ಗಾಂಧಿ ಮುಂದೆ. ಅದಕ್ಕೆ ಪಾಕಿಸ್ತಾನ ಅವ್ರಿಗೊಂದು ಹೊಡೆದು ಕೊಡ್ತಾನೆ ಗಾಂಧಿ. ಈ ಕಡೆ ನೆಹರೂನ ಪ್ರಧಾನಮಂತ್ರಿ ಮಾಡೋವಂಥ ಕಾರ್ಯ ಆಗಿದ್ದರಿಂದ ಅವಾಗ ಅಂಬೇಡ್ಕರ್ ಹೇಳ್ತಾರೆ, ಅವರೇ ಬುಕ್ಕ ಬರ್ದಾರೆ, ಸ್ವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವಂತ ಬುಕ್ಕನೇ ಬರ್ದ. ಅದ್ರಾಗ ಹೇಳ್ತಾರೆ, ಭಾರತವನ್ನು 2 ರಾಷ್ಟ್ರಗಳನ್ನಾಗಿ ನೀವು ಜಾತಿ ಧರ್ಮ ಆಧಾರಿತವಾಗಿ ದೇಶ ಹೊಡಿಲಕತ್ತೀರಿ. ಒಂದು ವೇಳೆ ಧರ್ಮಾಧಾರಿತವಾಗಿ ದೇಶ ಹೊಡೆಯುವುದೇ ಇದ್ದರೆ ಭಾರತದಲ್ಲಿರುವ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗಬೇಕು, ಪಾಕಿಸ್ತಾನದಲ್ಲಿರುವ ಕೊನೆಯ ಹಿಂದೂ ಭಾರತಕ್ಕೆ ಬರಬೇಕು. ಇದು ಅಂಬೇಡ್ಕರ್ ಹೇಳಿದ್ದು. ಯಾಕನ್ನೋಂಥ ರೀಸನ್ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಏನು ಹೇಳ್ತಾರೆ, ಇಸ್ಲಾಮದಲ್ಲಿ ಮತ್ತೊಂದು ಧರ್ಮದ ಅವ್ರನ್ನ ಎಂದೂ ಸಹೋದರದಿಂದ ನೋಡುವಂಥದ್ದು ಆ ಧರ್ಮದ ಕುರಾಣದಲ್ಲಿಲ್ಲ. ನಂಬರ್ 1. ಅವರು ಯಾವುದೇ ರಾಷ್ಟ್ರಕ್ಕೆ ನಿಷ್ಠೆ ಇರೋದಿಲ್ಲ. ಅವರು ತಮ್ಮ ಧರ್ಮನೇ ಶ್ರೇಷ್ಠತಾರೆ, ಇಸ್ಲಾಮನೇ ಶ್ರೇಷ್ಠತಾರೆ. ಅವರು ಭಾರತದ ಸಂವಿಧಾನ ಒಪ್ಪೋದಿಲ್ಲ, ಅದರಲ್ಲಿ ಹಿಂದೂಗಳ ಆಡಳಿತವನ್ನು ಎಂದೂ ಒಪ್ಪುವುದಿಲ್ಲ. ಇದು ಅಂಬೇಡ್ಕರ್ ಹೇಳಿದ್ದು. ಇವತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ ಇಷ್ಟು ವರ್ಷ. ಅವನು ಸೋಲಿಸಿದವರೇ ಕಾಂಗ್ರೆಸ್ನವರು. ಅವ್ನು ಹೀನಾಯವಾಗಿ 2 ಸಲ ಲೋಕಸಭೆಗೆ ಸೋಲಿಸ್ತಾರೆ. ಅವಾಗ ಭಾರತೀಯ ಜನಸಂಘ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಅವ್ರನ್ನ ರಾಜ್ಯಸಭಾ ಸದಸ್ಯ ಮಾಡ್ಲಿಕ್ಕೆ ಓಟ್ ಹಾಕಿದವ್ರು ಯಾರಂದ್ರೆ ಅವತ್ತು ಜನಸಂಘ ಅಂದರೆ BJP ಹಿಂದಿನದು. ಮತ್ತು ಅಂಬೇಡ್ಕರ್ ಅವರು 2 ಚುನಾವಣೆಯಲ್ಲಿ ಅವರ ಕ್ಯಾಂಡಿಡೇಟ್ ಏಜೆಂಟ್ ಯಾರು ಇರ್ತಾರೆ ಅಂದರೆ RSSನವ್ರು ಇರ್ತಾರೆ. ಅಂಬೇಡ್ಕರ್ ಎಂದೂ RSS ವಿರೋಧ ಮಾಡಿಲ್ಲ, ಹಿಂದುತ್ವ ವಿರೋಧ. ಹಿಂದುತ್ವದಲ್ಲಿರುವಂಥ ಹಿಂದೂ ಸಮಾಜದಲ್ಲಿರುವಂಥ ಈ ಅಸ್ಪೃಶ್ಯತೆ, ಮೌಢ್ಯ ನಂಬಿಕೆ ಬಿಟ್ಟರೆ ಅಂಬೇಡ್ಕರ್ ಎಂದೂ ಹಿಂದೂಕ್ಕೆ ವಿರೋಧಿ ಅಲ್ಲ. ಅವ್ರು ವಿರೋಧಿ ಇದ್ರಂದ್ರೆ ಪಾಕಿಸ್ತಾನ ಮುಸಲ್ರು ಹೋಗ್ರಿ ಅಂತ ಅನ್ನುವಂಥದ್ದು ಯಾಕೆ ಹೇಳ್ತಿದ್ರು? ಅದಕ್ಕೆ ಅಂಬೇಡ್ಕರ್ ಅವರು ಇವತ್ತು ಪ್ರಸ್ತುತ ಅದಾರ. ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ರು ಪ್ರಸ್ತುತ ಅದಾರ. ವಲ್ಲಭಭಾಯ್ ಪಟೇಲ್ರು ಒಂದು ಭಾಷಣದಾಗ ಹೇಳ್ತಾರೆ ಗುಜರಾತ್ನಲ್ಲಿ, ಏನಂದ್ರೆ ಮೊದಲು ಎಲ್ಲ ಮುಸ್ಲಿಮರು ನಮ್ಗೆ ಬೇರೆ ದೇಶ ಕೊಟ್ರಿ, ನಮ್ಗೆ ಬೇರೆ ದೇಶ ಕೊಟ್ರಿ ಅಂತಿದ್ರು. ಈ ಆಕಳ ಪೂಜೆ ಮಾಡೋರ ಕೂಡ ನಾವು ಗೋಮೂತ್ರ ಸೇವಿಸೋರ ಜೋಡ ನಾವು ಇರುವುದಿಲ್ಲ ಅಂತಿದ್ರು.
ನಾವು ಮುಸ್ಲಿಮರಿಗೆ ಪಾಕಿಸ್ತಾನ ಒಡೆದು ಕೊಟ್ಟ ಮೇಲೆ ಇಲ್ಲ ನಾವು ಭಾರತದಾಗೆ ಇರ್ತೀವಿ ಅರ್ಧ ಅಂದ್ರೆ ಇವ್ರದ್ದು ದ್ವಿಮುಖ ನೀತಿಯನ್ನು ಇನ್ನು ಮುಂದಿನ ದಿವಸನಲ್ಲಿ ಭಾರತವನ್ನು ಇಸ್ಲಾಂ ರಾಷ್ಟ್ರ ಮಾಡಬೇಕು. 2047ಕ್ಕೆ ಇವ್ರ ಟಾರ್ಗೆಟ್ ಏನಿದೆ, ಭಾರತವನ್ನು ಇಸ್ಲಾಮೀಕರಣ ಮಾಡಬೇಕು. ಆ ಉದ್ದೇಶದಿಂದ ಇವತ್ತೇನು ಅಂಬೇಡ್ಕರ್ ಹೇಳ್ಯಾರಲ್ಲ, ಅಂಬೇಡ್ಕರ್ನ ಇವತ್ತು ನಾವು ಸ್ಮರಣೆ ಮಾಡ್ಕೊತ ಕಾಲ ಬಂದದ್ದು. ಅಂಬೇಡ್ಕರ್ ಹೇಳ್ದಂಗೆ ಭಾರತ ಹೊಡೆದಿದ್ರೆ ಹಿಂದೂಗಳ ಜಗಳದ ಅಷ್ಟು ಈ ರೀತಿ ನೀಚ ಕೆಲಸಕ್ಕೆ ಹೋಗ್ತದಿಲ್ಲ. ಯಾವೊಬ್ಬ ಹಿಂದೂನೂ ದೇಶದ್ರೋಹಿ ಕೆಲಸ ಮಾಡೋದಿಲ್ಲ. ಇಲ್ಲಿ ದಲಿತರು ಅದಾರೆ, ಅವ್ರು ಒಂದರೆ ದೇಶದ್ರೋಹಿ ಕೆಲಸ ಮಾಡ್ತಾರೆ. ಅವಾಗ ಅಂಬೇಡ್ಕರ್ ಮನಸ್ಸು ಮಾಡಿದ್ರೆ ನನಗೂ ಪಾಕಿಸ್ತಾನ ಒಳಗೆ ದಲಿತಸ್ಥಾನ ಒಂದು ಕೊಡ್ರಿ ಅಂತ ಕೇಳ್ಬೋದಾಗಿತ್ತು. ಆದರೆ ಅಂಬೇಡ್ಕರ್ ಕೇಳಿಲ್ಲ. ಯಾಕೆ ಕೇಳಲಿಲ್ಲ ಅಂದ್ರೆ ಅವ್ರು ಬರೀತಾರೆ, ಅವರೇ ಪಕ್ಷದ ಬರೀತಾರೆ, ಹಿಂದೂಗಳ ಜೊತೆಗೆ ನಾನು ಸಾವಿರಾರು ವರ್ಷ ಆಗಲಿ ಸಂಘರ್ಷ ಮಾಡ್ತೀನಿ, ಆದರೆ ಹಿಂದೂಗಳಿಂದ ನನ್ನ ಸಮುದಾಯವನ್ನು ನಾಶ ಮಾಡುವಂಥದ್ದು ಮಾಡೋದಿಲ್ಲ. ಅವಾಗ ಹೈದರಾಬಾದ್ ನಿಜಾಮ್ ಕರೆಸ್ತಾನೆ ಅಂಬೇಡ್ಕರ್ಗೆ, ನಿಮ್ಗೆ ಅರ್ಧ ಆಸ್ತಿ ಕೊಡ್ತೀನಿ ಇಸ್ಲಾಂ ಸೇರ್ಸತ್ತೆ. ಅರ್ಧ ಆಸ್ತಿ ಅಂದ್ರೆ ಎಷ್ಟು ಗುರ್ತೈತನ್ರಿ, ಅವಾಗ 1,00,000 ಕೋಟಿ, ಅವಾಗ 1,00,000 ಕೋಟಿ 47ಕ್ಕಿಂತ ಮುಂಚೆ ಒಂದು 25 ಟ್ರಕ್ ಬರೀ ಇದು ತುಂಬಿಟ್ಟಿದ್ದವ ವಜ್ರ ವೈಡ್ಯೂರೆ. ಇಲ್ಲಿದು ಪಲಾಯನ ಮಾಡ್ಬೇಕತ್ತೇಳಿ ಟರ್ಕಿಗೆ ಹೋದವ ನಿಜಾಮ, ವಲ್ಲಭಭಾಯ್ ಪಟೇಲ್ ಅಂಜಿಕೆಗೆ. ಅದಕ್ಕೆ ಅಂಬೇಡ್ಕರ್ ಅವರು ಪ್ರಸ್ತುತ ಅದಾರೆ. ಅಂಬೇಡ್ಕರ್ ಹೇಳ್ದಂಗೆ ನೀವು ಹೋಗೋದಿದ್ರೆ ಪಾಕಿಸ್ತಾನಕ್ಕೆ ಹೋಗ್ರಿ, ಈ ದೇಶದಲ್ಲಿ ನಿಮ್ಗೆ ಪಾಲ ಇಲ್ಲ. ಇದು ಬಹುಸಂಖ್ಯಾತ ಹಿಂದೂಗಳ ರಾಷ್ಟ್ರ. ನಾವು ಹಿಂದೂಗಳು ನಾವು ಮೋದಿಯವ್ರಿಗೆ ಒತ್ತಾಯ ಮಾಡೋದೇನೆಂದ್ರೆ ಪಾಕಿಸ್ತಾನ ಸಂಪೂರ್ಣ ನಾಶ ಮಾಡಿರಿ.